ನಮಸ್ಕಾರ ಸ್ನೇಹಿತರೆ. ಸತ್ಯದ ಅರಿವು. ಸೋಮು ಎಂದಿಗಿಂತ ಬಹಳ ಸಂಭ್ರಮದಿಂದ ಇಂದು ಶಾಲೆಗೆ ಹೊರಡಲು ತಯಾರಾಗುತ್ತಿದ್ದ. ಏಕೆಂದರೆ ಹಿಂದಿನ ದಿನ ಸೋಮುವಿನ ಹುಟ್ಟುಹಬ್ಬದ ಪ್ರಯುಕ್ತ ಅವನ ತಂದೆ ಅವನಿಗೆ ಹೊಸ ಚಿನ್ನದ ಸರವನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು. ಜೊತೆಗೆ ಸ್ನೇಹಿತರಿಗೆಲ್ಲ ಸಿಹಿಯನ್ನು ಹಂಚಲು ಹೇಳಿದ್ದರು. 7ನೆಯ ತರಗತಿಯಲ್ಲಿ ಓದುತ್ತಿದ್ದ ಸೋಮುವಿಗೆ ಶಾಲೆಯ ಕೊಠಡಿಗೆ ಬಂದವನೇ ತನ್ನ ತರಗತಿಯವರನ್ನೆಲ್ಲ ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ಸಿಹಿಯನ್ನು ಹಂಚುತ್ತಾನೆ. ತನ್ನ ಕತ್ತಿನಿಂದ ಸರವನ್ನು ತೆಗೆದು ಎಲ್ಲರಿಗೂ ತೋರಿಸಿ ಖುಷಿ ಪಡುತ್ತಾನೆ. ಅಷ್ಟರಲ್ಲಿ ಶಾಲೆಯ ಪ್ರಾರ್ಥನೆಯ ಗಂಟೆ ಬಾರಿಸುತ್ತದೆ. ಅವಸರವಾಗಿ ಸರವನ್ನು ತನ್ನ ಪ್ಯಾಂಟಿನ ಜೇಬಿನೊಳಗೆ ಹಾಕಿಕೊಂಡು ಪ್ರಾರ್ಥನೆಗೆ ಹೋಗುತ್ತಾನೆ. ಪ್ರಾರ್ಥನೆ ಮುಗಿಸಿದ ನಂತರ ತನ್ನ ಬೆಂಚಿನಲ್ಲಿ ಕುಳಿತ ಸೋಮುವಿಗೆ ತನ್ನ ಸರದ ನೆನಪಾಗಿ ತನ್ನ ಕಿಸೆಯಲ್ಲಿ ಕೈ ಹಾಕಿದ ಸರ ಇಲ್ಲದಿರುವುದು ಅವನ ಅರಿವಾಗಿ ಗಾಬರಿಗೊಳ್ಳುತ್ತಾನೆ. ಆಗ ಅವನ ಸ್ನೇಹಿತ ವಿಶ್ವ ಬಂದು ನಿನ್ನ ಚಿನ್ನದ ಸರವನ್ನು ರಾಮುವಿನ ಕೈಯಲ್ಲಿ ಇರುವುದನ್ನು ನೋಡಿರುವುದಾಗಿ ಹೇಳುತ್ತಾನೆ. ಪ್ರಾರ್ಥನೆ ಮಾಡುವಾಗ ನನ್ನ ಸಾಲಿನಲ್ಲಿ ಹಿಂದೆ ನಿಂತ ರಾಮು ತನ್ನ ಸರವನ್ನು ಕದ್ದಿರಬಹುದೆಂದು ಸೋಮು ಊಹಿಸುತ್ತಾನೆ. ರಾಮು ತರಗತಿಯೊಳಕ್ಕೆ ಬರುತ್ತಿದ್ದಂತೆಯೇ ಅವನ ಕೈಯಲ್ಲಿ ಚಿನ್ನದ ಸರವನ್ನು ಕಂಡ ಸೋಮು ಹಾಗೂ ಉಳಿದ ಮಕ್ಕಳೆಲ್ಲ ಸೇರಿ ರಾಮುವಿಗೆ ಛೀಮಾರಿ ಹಾಕುತ್ತಾರೆ. ಅಷ್ಟರಲ್ಲಿ ತರಗತಿಗೆ ಆಗಮಿಸಿದ ಶಿಕ್ಷಕರು ತರಗತಿಯೊಳಗೆ ನಡೆಯುತ್ತಿರುವ ಗಲಾಟೆ ಕಂಡು ವಿದ್ಯಾರ್ಥಿಗಳಿಗೆಲ್ಲ ಗದರಿಸುತ್ತಾರೆ. ಈ ಗಲಾಟೆಗೆ ಏನು ಕಾರಣ ಎಂದು ಕೇಳಿದಾಗ ಸೋಮು ಎದ್ದು ನಿಂತು ರಾಮು ತನ್ನ ಸರವನ್ನು ಕದ್ದಿರುವುದಾಗಿ ಹೇಳುತ್ತಾನೆ. ಇದಕ್ಕೆ ಉಳಿದ ವಿದ್ಯಾರ್ಥಿಗಳು ಕೂಡ ಧ್ವನಿಗೂಡಿಸುತ್ತಾರೆ. ಜೊತೆಗೆ ಸರವನ್ನು ಕದ್ದಿರುವ ರಾಮುವಿಗೆ ಶಿಕ್ಷೆ ಆಗಬೇಕೆಂದು ಎಲ್ಲರೂ ಒತ್ತಾಯಿಸುತ್ತಾರೆ. ಎಲ್ಲ ವಿದ್ಯಾರ್ಥಿಗಳ ಮಾತನ್ನು ಆಲಿಸಿದ ಶಿಕ್ಷಕರು ಸಮಾಧಾನದಿಂದ ರಾಮುವನ್ನು ಕರೆಸಿ ನಿಜವಾಗಿ ಇದು ನಿಜವಾ, ಪ್ರಾಮಾಣಿಕವಾಗಿ ಉತ್ತರ ಹೇಳು ಎಂದು ಕೇಳುತ್ತಾರೆ. ಆಗ ರಾಮು, ಗುರುಗಳೇ, ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಮುಗಿಸಿ ಅಲ್ಲಿಂದ ಬರುವಾಗ ನನ್ನ ಮುಂದೆ ಸರವೊಂದು ಬಿದ್ದಿರುವುದನ್ನು ಕಂಡೆನು. ಅದಕ್ಕಿಂತ ಸ್ವಲ್ಪ ಸಮಯದ ಮೊದಲು ಸೋಮು ಆ ಸರವನ್ನು ನಮಗೆಲ್ಲ ತೋರಿಸಿದ್ದನು. ಅವನು ಅಕಸ್ಮಾತಾಗಿ ಬೀಳಿಸಿಕೊಂಡಿರಬಹುದೆಂದು ಊಹಿಸಿ ಅದನ್ನು ಅವನಿಗೆ ಕೊಡಬೇಕೆಂದು ಅದನ್ನು ತೆಗೆದುಕೊಂಡು ತರಗತಿಯೊಳಗೆ ಬಂದೆ. ಆದರೆ ನನಗೆ ಏನೊಂದೂ ಮಾತನಾಡಲು ಅವಕಾಶವನ್ನೇ ಕೊಡದೆ ಇವರೆಲ್ಲ ನನ್ನನ್ನು ಕಳ್ಳ ಎಂದು ದೂರಿ ಅವಮಾನ ಮಾಡಿದರು. ಅಷ್ಟರಲ್ಲಿ ನೀವು ಬಂದಿರಿ ಎಂದು ಅಳುತ್ತಾ ಉತ್ತರಿಸಿದನು. ಶಿಕ್ಷಕರು, ಮಕ್ಕಳೇ, ವಿಷಯವೇನೆಂದು ಪೂರ್ಣವಾಗಿ ಅರಿಯದೆ ಯಾರೊಬ್ಬರ ಮೇಲೂ ಅಪವಾದ ಹೊರಿಸುವುದು ತರವಲ್ಲ. ರಾಮು ಬಡ ಕುಟುಂಬದಿಂದ ಬಂದಿರುವ ಪ್ರತಿಭಾವಂತ ವಿದ್ಯಾರ್ಥಿ. 1ನೇ ತರಗತಿಯಿಂದಲೂ ಈ ಶಾಲೆಯಲ್ಲಿಯೇ ಕಲಿಯುತ್ತಿದ್ದಾನೆ. ತುಂಬ ಬುದ್ಧಿವಂತ. ಅವನು ತನ್ನ ವಿನಯ, ಸಜ್ಜನಿಕೆ ಮತ್ತು ಪ್ರಾಮಾಣಿಕತೆಯಿಂದ ಎಲ್ಲ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಅಂತಹ ವಿದ್ಯಾರ್ಥಿಯ ಕೈಯಲ್ಲಿ ಸರವನ್ನು ಕಂಡ ಮಾತ್ರಕ್ಕೆ ಅವನೇ ಅದನ್ನು ಕದ್ದಿದ್ದಾನೆ ಎಂದು ನಿರ್ಣಯಿಸುವುದು ತಪ್ಪು. ಕಣ್ಣಾರೆ ಕಂಡದ್ದು, ಕಿವಿಯಾರೆ ಕೇಳಿದ್ದು ಕೂಡ ಒಮ್ಮೊಮ್ಮೆ ಸುಳ್ಳಾಗುತ್ತದೆ. ನೀವೆಲ್ಲರೂ ವಿವೇಕದಿಂದ ವಿಚಾರ ಮಾಡದೆ ರಾಮುವಿನ ಮೇಲೆ ಸಂಶಯಪಟ್ಟು ಅವನ ಮನಸ್ಸನ್ನು ನೋಯಿಸಿದಿರಿ ಎಂದು ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಿಕ್ಷಕರ ಬುದ್ಧಿ ಮಾತುಗಳನ್ನು ಆಲಿಸುತ್ತಿದ್ದ ಸೋಮು ಹಾಗೂ ಉಳಿದ ವಿದ್ಯಾರ್ಥಿಗಳು ತಲೆ ತಗ್ಗಿಸಿ ನಿಂತುಕೊಂಡರು. ಅವರೆಲ್ಲರಿಗೂ ತಮ್ಮ ತಪ್ಪಿನ ಅರಿವಾಗಿ ರಾಮುವಿನ ಬಳಿ ಹೋಗಿ ಕ್ಷಮೆಯಾಚಿಸಿದರು. ಹೀಗೆ ಗುರುಗಳ ಮಾರ್ಗದರ್ಶನದಿಂದ ಆದರ್ಶ ವಿದ್ಯಾರ್ಥಿಗಳಾಗಿ ಮುಂದುವರಿದರು. ನೀತಿ: ಪ್ರತ್ಯಕ್ಷವಾಗಿ ಕಂಡರೂ ಪರಾಮರ್ಶಿಸಿ ನೋಡಬೇಕು. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.